ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಸತ್ಯಗೀತೆ ಮುರಳಿಯ ದಿನಾಂಕ 20/8/2025. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 16/4/1968. ಓಂ ನಮಃ ಶಿವಾಯ. ಮುದ್ದಿನ ಮಕ್ಕಳೇ, ಈಗ ನಿಮಗೆ ಎಲ್ಲವೂ ತಿಳಿದಿದೆ. ಬೇರೆ ಏನೇ ರಹಸ್ಯಗಳಿದ್ದರೂ ಬಾಬಾ ಅವುಗಳನ್ನು ನಂತರ ಕ್ರಮೇಣ ವಿವರಿಸುತ್ತಲೇ ಇರುತ್ತಾರೆ. ನಾನು ಇದ್ದೇನೆ ಅಲ್ಲವೇ? ನಾಟಕದಲ್ಲಿ ಏನೆಲ್ಲ ನಿಗದಿಯಾಗಿದೆಯೋ ಅದು ಬಹಿರಂಗಗೊಳ್ಳುತ್ತಲೇ ಇರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಬಾಬಾ ನಿಮಗೆ ಮುಂಚಿತವಾಗಿ ಏನನ್ನೂ ಹೇಳುವುದಿಲ್ಲ. ನೀವು ದೇವತೆಗಳಾದರೆ ಆಗ ಈ ಅಸುರಿ ಪ್ರಪಂಚವು ಖಂಡಿತವಾಗಿಯೂ ನಾಶವಾಗುತ್ತದೆ. ವಿನಾಶ ಸಂಭವಿಸಲಿದೆ. ಅದು ಯಾವಾಗ ಸಂಭವಿಸುತ್ತದೆ ಎಂದು ಬಾಬಾ ನಿಮಗೆ ಹೇಳುವುದಿಲ್ಲ. ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆಂದು ಮಕ್ಕಳಿಗೆ ತಿಳಿದಿದೆ. ಆತ್ಮಿಕ ತಂದೆಯು ಬೇಹದ್ದಿನ ತಂದೆಯಾಗಿದ್ದಾರೆ. ಆತ್ಮಿಕ ಮಕ್ಕಳು ಸಹ ಬೇಹದ್ದಿನ ಮಕ್ಕಳು. ತಂದೆಯು ಎಲ್ಲ ಮಕ್ಕಳಿಗೆ ಸದ್ಗತಿಯನ್ನು ಕೊಡುತ್ತಾರೆ. ಯಾರ ಮೂಲಕ? ಈ ಮಕ್ಕಳ ಮೂಲಕವೇ ಸದ್ಗತಿಯನ್ನು ಕೊಡುತ್ತಾರೆ. ಇಡೀ ಜಗತ್ತಿನ ಮಕ್ಕಳು ಅಧ್ಯಯನ ಮಾಡುವುದಿಲ್ಲ. ಈಶ್ವರಿ ವಿಶ್ವವಿದ್ಯಾಲಯ ಎಂದು ಹೆಸರಿದೆ. ಎಲ್ಲರೂ ಮುಕ್ತಿಯನ್ನು ಪಡೆಯುತ್ತಾರೆ. ಅದನ್ನು ಮುಕ್ತಿ ಅಥವಾ ಜೀವನ್ಮುಕ್ತಿ ಎಂದು ಕರೆಯಿರಿ. ಮುಕ್ತಿಗೆ ಹೋದ ನಂತರ ಜೀವನ್ಮುಕ್ತಿಗೆ ಬರುತ್ತೇವೆ. ಆದ್ದರಿಂದ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಜೀವನ್ಮುಕ್ತಿಯಲ್ಲಿ ಬರಬೇಕಾದರೆ ಶಾಂತಿಧಾಮದಿಂದ ಬರುತ್ತಾರೆ ಎಂದು ಹೇಳಬಹುದು. ಒಬ್ಬರು ಇನ್ನೊಬ್ಬರ ಹಿಂದೆ ತಮ್ಮ ಪಾತ್ರವನ್ನು ಮಾಡಲು ಬರಬೇಕು. ಅಲ್ಲಿಯವರೆಗೆ ಮುಕ್ತಿಧಾಮದಲ್ಲಿ ಇರಬೇಕು. ಮಕ್ಕಳಿಗೆ ಈಗ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿದೆ. ಈ ಸಂಪೂರ್ಣ ರಚನೆ ಅನಾದಿಯಾಗಿದೆ. ರಚಯಿತ ಒಬ್ಬ ತಂದೆಯಾಗಿದ್ದಾರೆ. ಯಾರೆಲ್ಲ ಆತ್ಮರುಗಳು ಇದ್ದಾರೆ ಅವರು ಬೇಹದ್ದಿನ ತಂದೆಯ ಮಕ್ಕಳು. ಇಬ್ಬರು ಬಂದು ಯೋಗವನ್ನು ಕಲಿಸುತ್ತಾರೆ ಎಂದು ಮಕ್ಕಳಿಗೆ ಗೊತ್ತಾಗುತ್ತದೆ. ಆದರೆ ಎಲ್ಲರೂ ಕಲಿಯುವುದಿಲ್ಲ. ಇದು ಭಾರತವಾಸಿಗಳಿಗೆ ಯೋಗ ಆಗಿದೆ. ತಂದೆ ಬರುವುದು ಭಾರತದಲ್ಲಿಯೇ. ಭಾರತದವರಿಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಭಾರತದವರನ್ನು ಪಾವನರನ್ನಾಗಿ ಮಾಡುತ್ತಾರೆ ಹಾಗೂ ಜ್ಞಾನವನ್ನು ಕೊಡುತ್ತಾರೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವ ಜ್ಞಾನವನ್ನು ಕೊಡುತ್ತಾರೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ರುದ್ರಮಾಲೆಯೂ ಸಹ ಇದೆ. ಇದರ ಗಾಯನ ಮತ್ತು ಪೂಜೆ ಮಾಡಲಾಗುತ್ತದೆ. ಇದರ ಸ್ಮರಣೆ ಮಾಡಲಾಗುತ್ತದೆ. ಭಕ್ತರ ಮಾಲೆಯೂ ಸಹ ಇದೆ. ಶ್ರೇಷ್ಠಾತಿ ಶ್ರೇಷ್ಠ ಭಕ್ತರ ಮಾಲೆ ಇದೆ. ಅದೆಲ್ಲವೂ ಭಕ್ತಿಯ ಮಾಲೆಯಾಗಿದೆ. ರಾವಣನ ಮಾಲೆ ಭಕ್ತಿಯ ಮಾಲೆ. ರಾವಣ ಯಾವಾಗ ಬರುತ್ತಾನೆ? ಆಗಲೇ ಎಲ್ಲರನ್ನೂ ವಿಕಾರಕ್ಕೆ ತಳ್ಳುತ್ತಾನೆ. ಕೆಲವರು ಜಾಸ್ತಿ ಕಾಮವಿಕಾರಕ್ಕೆ ವಶವಾಗುತ್ತಾರೆ. ಕೆಲವರು ಕಡಿಮೆ ವಶವಾಗುತ್ತಾರೆ. ಕೆಲವರು ವಿಕಾರದಲ್ಲಿ ಹೋಗುವುದಿಲ್ಲ, ಆದರೆ ವಿಕಾರದಿಂದ ಜನ್ಮ ಪಡೆದುಕೊಳ್ಳುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ರಾವಣನ ಮಾಲೆ ಎಂದು. ಈ ಕಲ್ಪದ ಸಂಗಮ ಯುಗಕ್ಕಿಂತ ಮೊದಲು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ರಾವಣನ ಮಾಲೆ. ಅದರಲ್ಲಿ ಭಕ್ತರ ಮಾಲೆಯೂ ಇದೆ. ಭಕ್ತಿಯ ಮಾಲೆ ನಂತರ ಜ್ಞಾನದ ಮಾಲೆಯೂ ಇರಬೇಕು. ಭಕ್ತಿ ಮತ್ತು ಜ್ಞಾನವೂ ಆಗಿದೆಯಲ್ಲವೇ? ಭಕ್ತಿಯ ಮಾಲೆಯೂ ಇದೆ. ಅದರ ನಂತರ ಇದನ್ನು ರುಂಡಮಾಲೆ ಎಂದು ಕರೆಯುತ್ತಾರೆ. ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಈ ಮಾನವ ಸೃಷ್ಟಿಯಲ್ಲಿ ವಿಷ್ಣು ಆಗಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಅವರನ್ನು ತೋರಿಸಲಾಗಿದೆ. ಲಕ್ಷ್ಮೀನಾರಾಯಣ ಇಲ್ಲಿಯ ರಾಜ್ಯವನ್ನು ಮಾಡುತ್ತಾರೆ. ಆದ್ದರಿಂದ ವಿಷ್ಣುವಿನ ರುಂಡಮಾಲೆಯೂ ಇದೆ ಎಂದು ಹೇಳಲಾಗುತ್ತದೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ. ಅವರ ಮಾಲೆಯೂ ಅವಶ್ಯವಾಗಿ ಇದೆ. ಅಂತಿಮವಾಗಿ ಈ ಮಾಲೆಯನ್ನು ತಯಾರು ಮಾಡಿದಾಗ ಆಗ ಮಾತ್ರ ವಿಷ್ಣುವಿನ ಮಾಲೆಯಾಗುತ್ತದೆ. ಶಿವ ತಂದೆ ಎಲ್ಲರಿಗಿಂತ ಶ್ರೇಷ್ಠ. ನಂತರ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ವಿಷ್ಣುವಿನ ರಾಜ್ಯ. ಈ ತ್ರಿಮೂರ್ತಿಯನ್ನು ಏನು ತೋರಿಸಿದ್ದಾರೆ
ಅದರಲ್ಲಿ ವಾಸ್ತವವಾಗಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಇರಬೇಕು, ಶಂಕರನಲ್ಲ. ಆದರೆ ಶಿವನನ್ನು ಹೇಗೆ ಪಕ್ಕದಲ್ಲಿ ಇರಿಸಬಹುದು ಎಂದು, ಹಾಗಾದರೆ ಶಂಕರನನ್ನು ಇರಿಸಲಾಗಿದೆ ಮತ್ತು ಶಿವನನ್ನು ಮೇಲೆ ತೋರಿಸಲಾಗಿದೆ. ಇದರಿಂದ ಕೂಡ ಚೆನ್ನಾಗಿ ಕಾಣುತ್ತದೆ. ಕೇವಲ ಇವರಿಬ್ಬರಿಂದ ಶೋಭೆ ಆಗುವುದಿಲ್ಲ. ಇಲ್ಲದಿದ್ದರೆ ವಾಸ್ತವದಲ್ಲಿ ಶಂಕರನಿಗೆ ಯಾವುದೇ ಪಾತ್ರವಿಲ್ಲ. ಇದನ್ನು ಶಂಕರನ ಮಾಲೆ ಎಂದು ಕರೆಯುವುದಿಲ್ಲ. ಬ್ರಹ್ಮ, ವಿಷ್ಣು ಮತ್ತು ರುದ್ರನ ಮಾಲೆ ಅಷ್ಟೇ. ಶಂಕರನ ಜಪಮಾಲೆ ಇಲ್ಲ. ಅವನಿಗೆ ಯಾವುದೇ ಪಾತ್ರವಿಲ್ಲ. ಭಕ್ತಿ ಮಾರ್ಗದಲ್ಲಿ ಶೋಭೆಗಾಗಿ ಹಲವಾರು ಚಿತ್ರಗಳು ಇತ್ಯಾದಿಗಳನ್ನು ಮಾಡಲಾಗಿದೆ. ಅವರಿಗೆ ಯಾವ ಜ್ಞಾನ ಗೊತ್ತಿಲ್ಲ. ನೀವು ಮಾಡುವ ಚಿತ್ರಗಳ ಪರಿಚಯವನ್ನು ಕೊಟ್ಟಾಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಶಿವಶಂಕರನು ಒಂದು ಮಾಡಿ ತೋರಿಸಿದ್ದಾರೆ. ಹೇಗೆ ಎಂದರೆ ಅವರ ಪಾತ್ರವಿಲ್ಲ ಎಂಬಂತೆ. ಸೂಕ್ಷ್ಮ ಲೋಕದಲ್ಲಿ ಸಾಕ್ಷಾತ್ಕಾರದ ಮಾತಿದೆ ಎಂದು ಬಾಬಾ ವಿವರಿಸಿದ್ದಾರೆ. ಅಲ್ಲಿ ಯಾರೂ ವಾಸಿಸಲು ಸಾಧ್ಯವಿಲ್ಲ. ಅಲ್ಲಿ ಮೂಳೆ ಮಾಂಸಗಳ ಶರೀರವಿಲ್ಲ. ಕೇವಲ ಸಾಕ್ಷಾತ್ಕಾರವಾಗುತ್ತದೆ. ಸಂಪೂರ್ಣ ಬ್ರಹ್ಮನೂ ಇದ್ದಾರೆ, ಆದರೆ ಅವರು ಸಂಪೂರ್ಣ ಅವ್ಯಕ್ತ. ಈಗ ವ್ಯಕ್ತ ಬ್ರಹ್ಮ ಅವ್ಯಕ್ತನಾಗಬೇಕು. ಇದೂ ಸಹ ಅರ್ಥವಾಗುತ್ತದೆ. ಅವರನ್ನು ಫರಿಸ್ತಾ ಎಂದು ಕರೆಯುತ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಅವ್ಯಕ್ತ ಫರಿಸ್ತಾನನ್ನು ನೋಡಿ ಸೂಕ್ಷ್ಮ ಲೋಕದಲ್ಲಿ ಚಿತ್ರವನ್ನು ಇಡಲಾಗಿದೆ ಎಂದು ಹೇಳುತ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಯಾರೂ ವಾಸಿಸಲು ಸಾಧ್ಯವಿಲ್ಲ. ಬೇರೆ ಏನೂ ಇಲ್ಲ. ನೀವು ಸೂಕ್ಷ್ಮ ಲೋಕದಲ್ಲಿ ಹೋಗಿ ನಿಮಗೆ ಕುಡಿಯಲು ಶುಭಿರಸ ಕೊಟ್ಟರು ಎಂದು ಹೇಳುತ್ತೀರಿ. ಈಗ ಅಲ್ಲಿ ಯಾವುದೇ ಮರವಿಲ್ಲ. ಅದು ವೈಕುಂಠದಲ್ಲಿರಬಹುದು. ಅವರು ಅದನ್ನು ವೈಕುಂಠದಿಂದ ತಂದು ಕುಡಿಯುವಂತೆ ಮಾಡುತ್ತಾರೆ ಎಂದು ಅರ್ಥ ಅಲ್ಲ. ಸೂಕ್ಷ್ಮ ಲೋಕದಲ್ಲಿ ಸಂಪೂರ್ಣವಾಗಿ ಸಾಕ್ಷಾತ್ಕಾರದ ಮಾತಿದೆ. ಬೇರೇನೂ ಇರುವುದಿಲ್ಲ. ಉದಾಹರಣೆಗೆ, ಯಾರಿಗಾದರೂ ಹನುಮಂತ, ಗಣೇಶ ಇತ್ಯಾದಿಗಳ ದರ್ಶನವಾದರೆ ಅವರಿಗೆ ಚಿತ್ರಗಳ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಗಣೇಶ, ಆನೆ ಇತ್ಯಾದಿ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಇವೆಲ್ಲವೂ ಆಟಿಕೆಗಳಾಗಿ ಮಾರ್ಪಟ್ಟಿವೆ. ನೀವು ಮಕ್ಕಳಿಗೆ ತಿಳಿದಿದೆ, ನಾವು ಈಗ ಹಿಂತಿರುಗಬೇಕು ಮತ್ತು ಇದರಲ್ಲಿ ಆತ್ಮಾಭಿಮಾನಿಯನ್ನಾಗಿ ಮಾಡಲಾಗುತ್ತದೆ. ನಾವು ಆತ್ಮಗಳು ಅವಿನಾಶಿಯಾಗಿದ್ದೇವೆ. ಮಕ್ಕಳಿಗೆ ಆತ್ಮದ ಜ್ಞಾನವಿದೆ, ಆದರೆ ಅವರಿಗೆ ಆತ್ಮ ಏನೆಂದು ತಿಳಿದಿಲ್ಲ. ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುವುದು ಆತ್ಮ. ಆದರೆ ಆತ್ಮ ಏನೆಂದು ಮತ್ತು 84 ಜನ್ಮಗಳ ಪಾತ್ರವು ಅದರಲ್ಲಿ ಹೇಗೆ ತುಂಬಿದೆ ಎಂದು ಅವರಿಗೆ ತಿಳಿದಿಲ್ಲ. ತಂದೆ ಮಾತ್ರ ಈ ಜ್ಞಾನವನ್ನು ನೀಡುತ್ತಾರೆ. ಅವರು ಸ್ವತಃ ಜ್ಞಾನವನ್ನು ನೀಡುತ್ತಾರೆ. ಅವರು ಆತ್ಮದ ಜ್ಞಾನವನ್ನು ನೀಡುತ್ತಾರೆ. ಈಗ ನೀವು ಖಂಡಿತವಾಗಿಯೂ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ನಾನು ಆತ್ಮ ಎಂದು ನೀವು ಈ ಅಭ್ಯಾಸವನ್ನು ಮಾಡುತ್ತಲೇ ಇರುತ್ತೀರಿ. ಈಗ ನೀವು ಪರಮಾತ್ಮನೊಂದಿಗೆ ಬುದ್ಧಿಯೋಗ ಜೋಡಿಸಬೇಕು. ಸರ್ವಶಕ್ತಿವಂತ ಪತಿತ ಪಾವನ ಎಂದು ಒಬ್ಬ ತಂದೆಗೆ ಕರೆಯಲಾಗುತ್ತದೆ. ಸನ್ಯಾಸಿಗಳು ಸಹ ಹೇಳುತ್ತಾರೆ, ಹೇ ಪತಿತ ಪಾವನ, ನೀನು ಬಾ ಎಂದು. ಆದರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ. ಕೆಲವರು ಬ್ರಹ್ಮನನ್ನು ಪತಿತ ಪಾವನ ಎಂದು ಕರೆಯುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅಧರ್ಮಿಗಳಾಗುತ್ತಾರೆ. ಅವರಿಗೆ ಭಕ್ತಿಯ ಜ್ಞಾನವೂ ಇರುವುದಿಲ್ಲ. ಈಗ ನೀವು ಮಕ್ಕಳೇ ಭಕ್ತಿಯ ಜ್ಞಾನವನ್ನು ಪಡೆಯುತ್ತೀರಿ. ತಂದೆ ಕುಳಿತು ಭಕ್ತಿ ಎಷ್ಟು ಕಾಲ ಇರುತ್ತದೆ ಮತ್ತು ಜ್ಞಾನ ಎಷ್ಟು ಕಾಲ ಇರುತ್ತದೆ ಎಂದು ವಿವರಿಸುತ್ತಾರೆ. ಮೊದಲು ನಮಗೆ ಏನೂ ತಿಳಿದಿರಲಿಲ್ಲ. ಅಂದರೆ ಕನಿಷ್ಠ ಬುದ್ಧಿಯವರು ಆಗಿದ್ದೀರಿ. ಕನಿಷ್ಠ ಬುದ್ಧಿಯವರು ಎಂದು ಯಾರಿಗೆ ಕರೆಯುತ್ತಾರೆ? ಪ್ರಾಣಿಗಳಿಗೂ ಬುದ್ಧಿ ಇರುತ್ತದೆಯಲ್ಲವೇ? ಆದರೆ ಅವು ಮನುಷ್ಯರಾಗಿದ್ದು ಕನಿಷ್ಠ ಬುದ್ಧಿಯವರಾದಾಗ ಅವರು ಪ್ರಾಣಿಗಳಿಗಿಂತ ಕಡೆ ಎಂದು ಹೇಳಲಾಗುತ್ತದೆ.
ಸತ್ಯಯುಗದಲ್ಲಿ ಸಂಪೂರ್ಣವಾಗಿ ಶುದ್ಧ ಬುದ್ಧಿ ಇತ್ತು. ಅವರಲ್ಲಿ ಎಷ್ಟೊಂದು ದೈವಿ ಗುಣಗಳು ಇತ್ತು. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು. ಅವರು ದೇವತೆಗಳಂತೆ ಇದ್ದಾರೆ ಎಂದು ಹೇಳಲಾಗುತ್ತದೆ. ಮಾನವರು ಹೆಚ್ಚಾಗಿ ಸಂತರು ಮತ್ತು ಋಷಿಗಳನ್ನು ನಂಬುತ್ತಾರೆ, ಆದರೆ ಅವರು ದೈವಿ ಬುದ್ಧಿಯವರಲ್ಲ. ಅವರನ್ನು ರಜೋಗುಣಿ ಬುದ್ಧಿ ಎಂದು ಕರೆಯಲಾಗುತ್ತದೆ. ರಾಜರು, ರಾಣಿಯರು ಮತ್ತು ಪ್ರಜೆಗಳು ಇದ್ದಾರೆ. ರಾಜ್ಯವು ಯಾವಾಗ ಮತ್ತು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಜಗತ್ತಿಗೆ ತಿಳಿದಿಲ್ಲ. ಇಲ್ಲಿ ನೀವೆಲ್ಲರೂ ಹೊಸ ವಿಷಯಗಳನ್ನು ಕೇಳುತ್ತೀರಿ. ಆದ್ದರಿಂದ ಮಾಲೆಯ ರಹಸ್ಯವನ್ನೂ ಸಹ ವಿವರಿಸಲಾಗಿದೆ. ತಂದೆಯು ಶ್ರೇಷ್ಠಾತಿಶ್ರೇಷ್ಠರು. ಅವರ ಮಾಲೆ ಇದೆ. ರುದ್ರನು ಮೇಲ್ಭಾಗದಲ್ಲಿದ್ದಾನೆ. ಅವರು ನಿರಾಕಾರ. ನಂತರ ಸಾಕಾರದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ. ಅವರ ಮಾಲೆಯೂ ಇದೆ. ಬ್ರಾಹ್ಮಣರ ಮಾಲೆ ಈಗ ಮಾಡಲ್ಪಟ್ಟಿಲ್ಲ. ಕೊನೆಯಲ್ಲಿ ಬ್ರಾಹ್ಮಣರ ಮಾಲೆಯೂ ಕೂಡ ಮಾಡಲ್ಪಡುತ್ತದೆ. ನಂತರ ಅದು ರುದ್ರನ ಮಾಲೆ ಮತ್ತು ರುಂಡಮಾಲೆಯಾಗುತ್ತದೆ. ಈ ವಿಷಯಗಳಲ್ಲಿ ಹೆಚ್ಚು ಪ್ರಶ್ನೆ ಮತ್ತು ಉತ್ತರಗಳನ್ನು ಕೇಳುವ ಅಗತ್ಯವಿಲ್ಲ. ಮೊದಲನೆಯದಾಗಿ ಮುಖ್ಯ ವಿಷಯವೆಂದರೆ ನಿಮ್ಮನ್ನು ಆತ್ಮ ಎಂದು ಪರಿಗಣಿಸಿ ಪರಮಪಿತ ಪರಮಾತ್ಮನನ್ನು ನೆನಪು ಮಾಡುವುದು. ಜ್ಞಾನದಲ್ಲಿ ಹಲವು ವಿಧಗಳಿವೆ, ಆದರೂ ತಂದೆಯು ಈ ವಿಷಯಗಳಲ್ಲಿ ಹೆಚ್ಚು ಹೋಗಬಾರದು ಎಂದು ಹೇಳುತ್ತಾರೆ. ನೀವು ತಂದೆಯನ್ನು ಮಾತ್ರ ನೆನಪು ಮಾಡಿರಿ. ಈ ನಂಬಿಕೆ ದೃಢವಾಗಿರಬೇಕು. ಮುಖ್ಯ ವಿಷಯವೆಂದರೆ ಪತಿತರನ್ನು ಪಾವನ ಮಾಡುವುದು ಆಗಿದೆ. ನೀವು ಮೂಲವತನದಲ್ಲಿಯೂ ಪಾವನವಾಗಿದ್ದೀರಿ ಮತ್ತು ನೀವು ಸುಖಧಾಮದಲ್ಲಿಯೂ ಪಾವನವಾಗಿದ್ದೀರಿ. ನೀವು ಪಾವನರಾಗಿ ಪಾವನ ಜಗತ್ತಿಗೆ ಹೋಗುತ್ತೀರಿ, ಅಂದರೆ ಪಾವನ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಎಂದರ್ಥ. ಎಲ್ಲವೂ ನಾಟಕದಲ್ಲಿ ಇದೆ. ಹಲವು ಪ್ರಶ್ನೆಗಳನ್ನು ಕೇಳುವ ಪ್ರಶ್ನೆಯೇ ಇಲ್ಲ. ನಿಮಗೆ ಕ್ರೈಸ್ತರು ಅಥವಾ ಬೌದ್ಧರು ಇತ್ಯಾದಿಗಳ ಜ್ಞಾನದ ಅಗತ್ಯವಿಲ್ಲ. ಅವರ ಜ್ಞಾನದಿಂದ ನೀವು ಅಷ್ಟೊಂದು ಸಂತೋಷ ಅಥವಾ ಉನ್ನತ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ತಂದೆಯು ಇತರ ಎಲ್ಲ ಧರ್ಮಗಳ ವಿಷಯಗಳನ್ನು ಬದಿಗಿಡಿ ಎಂದು ಹೇಳುತ್ತಾರೆ. ಇದು ಮುಖ್ಯ ವಿಷಯ. ಅದು ಪ್ರಯೋಜನವನ್ನು ನೀಡುತ್ತದೆ. ಯಾವುದೇ ಪ್ರಶ್ನೆಗಳನ್ನು ಕೇಳಬಾರದು. ಹೆಚ್ಚು ಅಧ್ಯಯನ ಮಾಡಿದಷ್ಟು ಉನ್ನತ ಸ್ಥಾನ ಸಿಗುತ್ತದೆ. ತಂದೆಯು ಇಡೀ ದಿನದ ಲೆಕ್ಕವನ್ನು ಪರಿಶೀಲಿಸಿ ಎಂದು ಹೇಳುತ್ತಾರೆ. ನೀವು ಏನಾದರೂ ತಪ್ಪು ಮಾಡಿದ್ದೀರಾ? ಉದ್ಯಮಿಗಳು ತಮ್ಮ ಲೆಕ್ಕದ ಪುಸ್ತಕವನ್ನು ನೋಡಿಕೊಳ್ಳುತ್ತಾರೆ. ಇದು ಕೂಡ ಒಂದು ಸಂಪಾದನೆಯಾಗಿದೆ. ನೀವು ಪ್ರತಿಯೊಬ್ಬರು ವ್ಯಾಪಾರಿಗಳು. ನೀವು ಬಾಬನ ಜೊತೆ ವ್ಯಾಪಾರ ಮಾಡುತ್ತೀರಿ. ನಿಮ್ಮಲ್ಲಿ ಎಷ್ಟು ದೈವಿ ಗುಣಗಳಿವೆ ಎಂದು ನೀವು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಬೇಕು. ನೀವು ತಂದೆಯನ್ನು ಎಷ್ಟು ನೆನಪಿಸಿಕೊಳ್ಳುತ್ತೀರಿ? ನಾವು ಎಷ್ಟೊಂದು ಅಶರೀರಿಗಳಾಗುತ್ತೇವೆ. ನಾವು ಬೆತ್ತಲೆಯಾಗಿ ಬಂದಿದ್ದೇವೆ ಮತ್ತು ಬೆತ್ತಲೆಯಾಗಿ ಹೋಗಲೇಬೇಕು. ಅಂದರೆ ಅಶರೀರಿಯಾಗಿ ಬಂದಿದ್ದೆವು ಮತ್ತು ಅಶರೀರಿಯಾಗಿ ಹೋಗಲೇಬೇಕು. ಎಲ್ಲರೂ ಬರುತ್ತಲೇ ಇರುತ್ತಾರೆ. ಒಬ್ಬರೂ ಕೂಡ ಮಧ್ಯದಲ್ಲಿ ಹೋಗಲು ಸಾಧ್ಯವಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಬೇಕು. ಜಗತ್ತು ಖಾಲಿಯಾಗಿ ಉಳಿಯುವುದಿಲ್ಲ. ರಾಮನೂ ಹೋದನು ಮತ್ತು ರಾವಣನೂ ಹೋದನು ಎಂದು ಹಾಡಲಾಗುತ್ತದೆ, ಆದರೆ ಇಬ್ಬರೂ ಇರುತ್ತಾರೆ. ರಾವಣ ಸಂಪ್ರದಾಯದವರು ಹೋದಾಗ ಅವರು ಹಿಂತಿರುಗುವುದಿಲ್ಲ, ಉಳಿದವರು ಇರುತ್ತಾರೆ. ನಿಮಗೆ ಇದೂ ಸಹ ಮುಂದೆ ಹೋದಂತೆ ಸಾಕ್ಷಾತ್ಕಾರ ಆಗುತ್ತದೆ. ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಕು. ಕೊನೆಯಲ್ಲಿ ಏನಾಗುತ್ತದೆ? ಆಗ ನಮ್ಮ ಧರ್ಮ ಮಾತ್ರ ಉಳಿಯುತ್ತದೆ. ನೀವು ಸತ್ಯಯುಗದಲ್ಲಿ ನೀವು ರಾಜ್ಯ ಮಾಡುತ್ತೀರಿ. ಕಲಿಯುಗ ಕೊನೆಗೊಳ್ಳುತ್ತದೆ. ನಂತರ ಸತ್ಯಯುಗ ಬರಬೇಕು. ಈಗ ರಾಮನ ಸಂಪ್ರದಾಯ ಮತ್ತು ರಾವಣನ ಸಂಪ್ರದಾಯ ಎರಡು ಅಸ್ತಿತ್ವದಲ್ಲಿವೆ. ಅವೆಲ್ಲವೂ ಸಂಗಮ ಯುಗದಲ್ಲಿ ಮಾತ್ರ ಇರುತ್ತವೆ. ಈಗ ನಿಮಗೆ ಎಲ್ಲವೂ ತಿಳಿದಿದೆ. ಬೇರೆ ಯಾವುದೇ ರಹಸ್ಯಗಳಿದ್ದರೂ ನಾನು ಅವುಗಳನ್ನು ನಂತರ ಕ್ರಮೇಣ
ವಿವರಿಸುವುದನ್ನು ಮುಂದುವರೆಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನೂ ಕೂಡ ಅಲ್ಲಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ನಾಟಕದಲ್ಲಿ ಯಾವುದೆಲ್ಲ ನಿಗದಿಯಾಗಿದೆ ಅದೆಲ್ಲವೂ ಬಹಿರಂಗಗೊಳ್ಳುತ್ತಲೇ ಇರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುತ್ತಲೇ ಇರುತ್ತೀರಿ. ನಾನು ನಿಮಗೆ ಮುಂಚಿತವಾಗಿ ಏನನ್ನೂ ಹೇಳುವುದಿಲ್ಲ. ನೀವು ದೇವತೆಗಳಾದರೆ ಅಸುರಿ ಪ್ರಪಂಚವು ಖಂಡಿತವಾಗಿಯೂ ನಾಶವಾಗುತ್ತದೆ. ವಿನಾಶ ಸಂಭವಿಸುವುದು ಖಚಿತ. ಅದು ಯಾವಾಗ ಸಂಭವಿಸುತ್ತದೆ ಎಂದು ಬಾಬಾ ನಿಮಗೆ ಹೇಳುವುದಿಲ್ಲ. ಅವರಿಗೆ ತಿಳಿದಿದೆ, ಆದರೂ ಹೇಳುವುದಿಲ್ಲ. ವಿನಾಶ ಹೇಗೆ ಸಂಭವಿಸುತ್ತದೆ ಎಂದು ಈ ಬಾಬನಿಗೂ ತಿಳಿದಿಲ್ಲ. ಇದು ನಾಟಕದ ಯೋಜನೆ. ಡ್ರಾಮಾದ ಪಾತ್ರ ತೆರೆಯುತ್ತಲೇ ಇರುತ್ತದೆ. ಬಾಬಾ ಮಾತನಾಡುತ್ತಲೇ ಇರುತ್ತಾರೆ. ನಿಮ್ಮ ಬುದ್ಧಿಶಕ್ತಿ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಲೇ ಇರುತ್ತದೆ. ಒಂದು ರೆಕಾರ್ಡ್ ಇದೆ ಅಲ್ಲವೇ? ರೆಕಾರ್ಡ್ ನುಡಿಸುತ್ತಲೇ ಇರುವಾಗ ಬಾಬಾರ ಮುರುಳಿಯು ಮುಂದುವರಿಯುತ್ತದೆ. ನಾಟಕದ ಸಂಪೂರ್ಣ ರಹಸ್ಯವು ಒಳಗಿದೆ. ಅವರು ರೆಕಾರ್ಡ್ನಿಂದ ಏನನ್ನಾದರೂ ಎತ್ತಿಕೊಂಡು ಮಧ್ಯದಲ್ಲಿ ಇರಿಸುವ ಮೂಲಕ ಪುನರಾವರ್ತಿಸುತ್ತಾರೆ ಎಂದಲ್ಲ. ಅದು ಮತ್ತೆ ಅದೇ ರೀತಿ ಪುನರಾವರ್ತನೆಯಾಗುತ್ತದೆ. ಈ ನಾಟಕ ಮತ್ತೆ ಅದೇ ರೀತಿ ಪುನರಾವರ್ತನೆಯಾಗುತ್ತದೆ. ಹೊಸದೇನೂ ಅಲ್ಲ. ಬಾಬಾರವರು ಯಾವುದೇ ಹೊಸ ವಿಷಯ ಹೇಳುತ್ತಾರೋ ಅದನ್ನು ಪುನರಾವರ್ತಿಸಲಾಗುತ್ತದೆ. ನೀವು ಕೇಳುತ್ತೀರಿ ಮತ್ತು ಇತರರಿಗೂ ಹೇಳುತ್ತೀರಿ. ಉಳಿದದ್ದೆಲ್ಲವೂ ರಹಸ್ಯ. ಈ ರಾಜ್ಯ ಸ್ಥಾಪನೆಯಾಗುತ್ತಿದೆ. ನೀವು ವಿವಿಧ ರಾಜ್ಯಗಳಲ್ಲಿ ಜನಿಸುವಿರಿ. ನಿಮಗೆ ರಾಜರು, ರಾಣಿಯರು, ಪ್ರಜೆಗಳು ಎಲ್ಲರೂ ಬೇಕಾಗುತ್ತಾರೆ. ಇದೆಲ್ಲವನ್ನು ಬುದ್ಧಿಯಿಂದ ಮಾಡಬೇಕು. ಪ್ರಾಯೋಗಿಕವಾಗಿ ಏನೇ ನಡೆದರೂ ಅದು ಗೋಚರಿಸುತ್ತದೆ. ಆದರೆ ಬುದ್ಧಿಯು ರತ್ನಗಳನ್ನು ಉಳಿಸಬೇಕು ಎಂದು ಹೇಳುತ್ತದೆ. ಅವರು ಯಾವುದೇ ಮನೆಯಲ್ಲಿದ್ದರೂ ಅವರನ್ನು ರಕ್ಷಿಸಲ್ಪಡುತ್ತಾರೆ. ಕೆಲವರು ಹೇಳುತ್ತಾರೆ, ಬಾಯಲ್ಲಿ ಚಿನ್ನದ ಚಮಚ ಇದೆ. ಈ ರೀತಿಯ ಅನೇಕ ಶ್ರೀಮಂತ ಜನರಿದ್ದಾರೆ. ಇಲ್ಲಿಂದ ಹೋಗಿ ಅನೇಕರು ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ಈಗ ನಿಮಗೆ ಅಲ್ಲಿ ಬಹಳಷ್ಟು ತೊಂದರೆ ಇರುತ್ತದೆ. ರತ್ನಖಚಿತ ವಸ್ತುಗಳು ಎಲ್ಲರ ಬಳಿಯೂ ಇರುತ್ತವೆ. ಅದರಲ್ಲಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಆ ಶಕ್ತಿ ನಿಮ್ಮಲ್ಲಿ ಇದೆ. ನೀವು ಎಲ್ಲಿಗೆ ಹೋದರೂ ನಿಮ್ಮದೇ ಆದ ಪ್ರದರ್ಶನವನ್ನು, ಚಿತ್ರ ಪ್ರದರ್ಶನವನ್ನು ತೋರಿಸುತ್ತೀರಿ. ನೀವು ಶ್ರೇಷ್ಠರಾಗುತ್ತೀರಿ ಅಲ್ಲವೇ? ಆದ್ದರಿಂದ ನೀವು ಹೋಗಿ ನಿಮ್ಮ ದೈವಿ ಚರಿತ್ರೆಯನ್ನು ತೋರಿಸುತ್ತೀರಿ. ಅಸುರಿ ಮಕ್ಕಳು ಜನ್ಮದಿಂದಲೇ ಅಳುತ್ತಾರೆ ಮತ್ತು ಚೀರಾಡುತ್ತಾರೆ. ಅವರು ಕೂಡ ಕೊಳಕಾಗಿರುತ್ತಾರೆ. ನೀವು ತುಂಬ ಕ್ರಮಬದ್ಧವಾಗಿ ವರ್ತಿಸುತ್ತೀರಿ. ಕೊಳಕು ಇತ್ಯಾದಿಗಳ ಪ್ರಶ್ನೆಯೇ ಇಲ್ಲ. ಇಂದಿನ ಮಕ್ಕಳು ತುಂಬ ಕೊಳಕು. ಸತ್ಯಯುಗದಲ್ಲಿ ಇಂತಹ ವಿಷಯ ಇರಲು ಸಾಧ್ಯವಿಲ್ಲ. ಅದು ಸ್ವರ್ಗ. ಕೊಳೆಯ ಪ್ರಶ್ನೆಯೇ ಇಲ್ಲ. ಇದು ಸಂತೋಷದ ವಿಷಯ ಅಲ್ಲವೇ? ಕೊಳಕು ಇತ್ಯಾದಿಗಳ ವಾಸನೆ ಇಲ್ಲದ ಲೋಕಕ್ಕೆ ನಾವು ಹೋಗುತ್ತೇವೆ. ಅಲ್ಲಿ ಅವರು ಧೂಪದ್ರವ್ಯದ ಕಡ್ಡಿಗಳನ್ನು ಬೆಳಗಿಸಲು ಹೇಳುವುದಿಲ್ಲ. ಅಗರಬತ್ತಿಯ ಅವಶ್ಯಕತೆಯೂ ಇರುವುದಿಲ್ಲ, ಏಕೆಂದರೆ ಕೆಟ್ಟ ವಾಸನೆ ಇರುವುದಿಲ್ಲ. ತೋಟದಲ್ಲಿ ಅಂತಹ ಪರಿಮಳಯುಕ್ತ ಹೂವುಗಳು ಇರುತ್ತವೆ. ಎಷ್ಟು ಪರಿಮಳ ಇರುತ್ತದೆ ಎಂದರೆ ಆ ಮಾತನ್ನೇ ಕೇಳಬೇಡಿ. ಇಲ್ಲಿನ ಹೂವುಗಳಿಗೆ ಅಂತಹ ಪರಿಮಳವನ್ನು ನೀಡುವ ಶಕ್ತಿ ಇಲ್ಲ. ಅಲ್ಲಿ ಎಲ್ಲದರಲ್ಲೂ ಪರಿಮಳವಿದೆ. ಅದರ ಹೋಲಿಕೆಯಲ್ಲಿ ಇಲ್ಲಿ 1% ಪರಿಮಳವಿದೆ. ಅಲ್ಲಿ 100% ಇದೆ. ಅಗರಬತ್ತಿ, ಧೂಪದ್ರವ್ಯಗಳು ಕೂಡ ಹೂವುಗಳಿಂದಲೇ ತಯಾರಿಸಲ್ಪಡುತ್ತದೆ. ಅಲ್ಲಿ ಹೂವುಗಳು ಅತ್ಯಂತ ಶ್ರೇಷ್ಠ ದರ್ಜೆಯದ್ದಾಗಿರುತ್ತವೆ. ಹೂವುಗಳು, ಹಣ್ಣುಗಳು ಸುವಾಸನೆಯನ್ನು ಹೊಂದಿರುತ್ತವೆ. ಮೊದಲ ದರ್ಜೆಯ ಹೂವುಗಳು ಸತ್ಯಯುಗದಲ್ಲಿ ಇರುತ್ತವೆ. ಇಲ್ಲಿ ಯಾರು ಎಷ್ಟೇ ಶ್ರೀಮಂತರಾಗಿದ್ದರೂ ಅವರಷ್ಟು ಶ್ರೀಮಂತರಾಗಿಲ್ಲ. ಅಂದರೆ ಸತ್ಯಯುಗದಲ್ಲಿ ಇರುವವರಷ್ಟು ಶ್ರೀಮಂತರಾಗಿಲ್ಲ. ಅಲ್ಲಿ ಎಲ್ಲ ರೀತಿಯ ವಸ್ತುಗಳು ಇರುತ್ತವೆ. ಪಾತ್ರೆಗಳು ಚಿನ್ನದ್ದಾಗಿರುತ್ತವೆ. ಹೇಗೆ ಎಂದರೆ ಇಲ್ಲಿ ಕಲ್ಲುಗಳು ಇದ್ದಂತೆ
ಅಲ್ಲಿ ಚಿನ್ನದಿಂದ ತಯಾರಿಸಲಾಗುತ್ತದೆ. ಅಲ್ಲಿ ಚಿನ್ನ ಮಾತ್ರ ಇರುತ್ತದೆ. ಮರಳಿನಲ್ಲಿಯೂ ಚಿನ್ನವಿದೆ. ಅಲ್ಲಿ ಎಷ್ಟು ಚಿನ್ನ ಇರುತ್ತದೆ ಎಂದು ಯೋಚಿಸಿ. ಅದರಿಂದ ಮನೆಗಳನ್ನು ತಯಾರಿಸಲಾಗುತ್ತದೆ. ಬಿಸಿಯಾಗಲಿ ಅಥವಾ ಚಳಿಯಾಗಲಿ ಇರುವುದಿಲ್ಲ. ಅಂತಹ ರಚನೆಗಳು ಇರುತ್ತವೆ, ಅಂದರೆ ಮನೆಗಳು ಇರುತ್ತವೆ. ಇಲ್ಲಿ ಸೆಕೆಯಾದಾಗ ಅನೇಕ ಫ್ಯಾನ್ಗಳು ಸಹ ಇರುತ್ತವೆ. ಅಲ್ಲಿ ಬಿಸಿಲಿನ ಸಮಸ್ಯೆ ಇರುವುದಿಲ್ಲ ಫ್ಯಾನ್ ಹಾಕಲು. ಅದರ ಹೆಸರು ಸ್ವರ್ಗ. ಸ್ವರ್ಗ, ಅಲ್ಲಿ ಅಪಾರ ಸಂತೋಷವಿದೆ. ನಿಮ್ಮಷ್ಟು ಅದೃಷ್ಟಶಾಲಿ ಯಾರೂ ಇರುವುದಿಲ್ಲ. ಲಕ್ಷ್ಮೀನಾರಾಯಣರ ಮಹಿಮೆ ಎಷ್ಟು ಹಾಡುತ್ತಾರೆ. ಅವುಗಳನ್ನು ಹೀಗೆ ಮಾಡುವವರನ್ನು ಮೊದಲು ಹೊಗಳಲಾಗುತ್ತದೆ. ಆರಂಭದಲ್ಲಿ ಅವ್ಯಭಿಚಾರಿ ಭಕ್ತಿ ಇರುತ್ತದೆ. ನಂತರ ದೇವತೆಗಳ ಪೂಜೆ ಪ್ರಾರಂಭವಾಗುತ್ತದೆ. ಅದನ್ನು ಭೂತ ಪೂಜೆ ಎಂದು ಕರೆಯಲಾಗುತ್ತದೆ. ಆ ದೇಹ ಇರುವುದಿಲ್ಲ. 5 ತತ್ವಗಳನ್ನು ಪೂಜಿಸಲಾಗುತ್ತದೆ. ನಾವು ಶಿವಬಾಬನಿಗೆ ಹೀಗೆ ಹೇಳುವುದಿಲ್ಲ. ನಾವು ಪೂಜಿಸಲು ವಿಗ್ರಹ ಇತ್ಯಾದಿಗಳನ್ನು ಮಾಡುತ್ತೇವೆ. ನಾವು ಆತ್ಮವನ್ನು ಚಿನ್ನ ಎಂದು ಕರೆಯುವುದಿಲ್ಲ. ಆತ್ಮವು ಯಾವುದರಿಂದ ಮಾಡಲ್ಪಟ್ಟಿದೆ, ಶಿವನ ಚಿತ್ರ ಯಾವುದರಿಂದ ಮಾಡಲ್ಪಟ್ಟಿದೆ ಎನ್ನುವುದನ್ನು ತಕ್ಷಣ ಹೇಳುತ್ತೇನೆ. ಆತ್ಮ ಮತ್ತು ಪರಮಾತ್ಮ ಯಾವುದರಿಂದ ಮಾಡಲ್ಪಟ್ಟಿವೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ 5 ತತ್ವಗಳು ಸಹ ಶುದ್ಧವಾಗಿರುತ್ತವೆ. ಇಲ್ಲಿ ಅವು ಅಶುದ್ಧವಾಗಿವೆ. ಆದ್ದರಿಂದ ಪುರುಷಾರ್ಥಿ ಮಕ್ಕಳು ಆಲೋಚನೆಗಳನ್ನು ಮಾಡುತ್ತಾ ಇರುತ್ತಾರೆ. ಬಾಬಾ ಹೇಳುತ್ತಾರೆ, ಇದನ್ನೂ ಸಹ ಬಿಡಿ, ಏನಾಗಬೇಕೋ ಅದು ಆಗುತ್ತದೆ. ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಿರಿ. 4 ಕಡೆ ಇರುವ ನಿಮ್ಮ ಬುದ್ಧಿಯ ಮೋಹವನ್ನು ತೆಗೆದುಹಾಕಿ ನನ್ನನ್ನು ಮಾತ್ರ ನೆನಪು ಮಾಡಿರಿ. ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ. ನೀವು ಏನೆಲ್ಲ ಕೇಳುತ್ತೀರಿ ಅದು ಎಲ್ಲವನ್ನೂ ಬಿಟ್ಟು ಒಂದು ವಿಷಯವನ್ನು ಪಕ್ಕಾ ಮಾಡಿಕೊಳ್ಳಿರಿ. ನೀವು ಇದನ್ನೂ ಸಹ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಮೊದಲನೆಯದಾಗಿ ಸತೋಪ್ರಧಾನರಾಗಿರಿ. ನಂತರ ಸತ್ಯಯುಗದ ಪ್ರತಿಯೊಂದು ಕಲ್ಪದಲ್ಲಿಯೂ ಏನು ನಡೆಯುತ್ತದೆಯೋ ಅದು ಆಗುತ್ತದೆ. ಅದರಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಮುಖ್ಯ ವಿಷಯವೆಂದರೆ ತಂದೆಯನ್ನು ನೆನಪಿಸಿಕೊಳ್ಳುವುದು. ಇದು ಕಠಿಣ ಕೆಲಸ. ಅದನ್ನು ಪೂರ್ಣಗೊಳಿಸಿ. ಅನೇಕ ಬಿರುಗಾಳಿಗಳು ಸಹ ಬರುತ್ತವೆ. ನೀವು ಅನೇಕ ಜನ್ಮಗಳಲ್ಲಿ ಏನು ಮಾಡಿದ್ದೀರೋ ಅದು ಎದುರಿಗೆ ಬರುತ್ತದೆ. ಆದ್ದರಿಂದ ಎಲ್ಲ ಕಡೆಯಿಂದ ನಿಮ್ಮ ಬುದ್ಧಿಯ ಮೋಹವನ್ನು ತೆಗೆದುಹಾಕಿ. ಯಾವುದೇ ಬಿರುಗಾಳಿಗಳು ಬಂದರೂ ಅವುಗಳನ್ನು ತೆಗೆದುಹಾಕಿ ಮತ್ತು ಅಂತರ್ಮುಖಿಯಾಗುವ ಮೂಲಕ ನನ್ನನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ಒಳ್ಳೆಯದು. ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಅಶರೀರಿ ಭವ. ನೀವು ಅಶರೀರಿಯಾಗುವ ವರದಾನವನ್ನು ಪಡೆದಿದ್ದೀರಾ? ನೀವು ಅಶರೀರಿಯಾಗಲು ನಿರ್ಧರಿಸಿದ ಕ್ಷಣವೇ ಆ ಕ್ಷಣದಲ್ಲಿಯೇ ನೀವು ಆಗುತ್ತೀರಾ? ಈ ಅಭ್ಯಾಸ ಸುಲಭವಾಗಿದೆಯೇ? ಕೆಲವೊಮ್ಮೆ ಇದು ಸುಲಭ, ಕೆಲವೊಮ್ಮೆ ಕಷ್ಟ. ಕೆಲವೊಮ್ಮೆ 1 ಸೆಕೆಂಡಿನಲ್ಲಿ, ಕೆಲವೊಮ್ಮೆ 1 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಅಶರೀರಿ ರೂಪವನ್ನು ಅನುಭವ ಮಾಡುವುದು ಎಂದರೆ ನೀವು ಇನ್ನೂ ಸಂಪೂರ್ಣ ಸ್ಥಿತಿಯಿಂದ ದೂರವಿದ್ದೀರಿ ಎಂದರ್ಥ. ಸುಲಭವಾಗಿ ಅಶರೀರಿಯಾಗುವ ಅನುಭವ ಮಾಡುವುದು ಇದು ಸಂಪೂರ್ಣತೆಯ ಸಂಕೇತವಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.